ಮಿತ್ರರೇ ನಮಸ್ಕಾರ. ಮಿತ್ರರೇ, ಸಂಬಲ್ನಲ್ಲಿ ಒಂದು ಗಲಭೆ ನಡೆದಿತ್ತು. ಅದಾದ ನಂತರ ಉತ್ತರ ಪ್ರದೇಶ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ಗಲಭೆಕೋರರನ್ನು ಹುಟ್ಟಡಗಿಸುವಂತಹ ಪ್ರಯತ್ನವನ್ನು ಯೋಗಿ ಸರ್ಕಾರ ಮಾಡಿದೆ. ಆದರೂ ಕೆಲವರು ಕಮೆಂಟ್ ಹಾಕೋದಕ್ಕೆ ಶುರು ಮಾಡಿದರು. ಯೋಗಿ ಸರ್ಕಾರ ಮೊದಲಾಗಿದ್ದರೆ ಬಹಳ ದಿಟ್ಟ ಕ್ರಮಗಳನ್ನು ಕೈಗೊಳ್ತಾ ಇತ್ತು, ಬುಲ್ಡೋಸರ್ ನುಗ್ಗಿಸ್ತಾ ಇದ್ರು, ದಂಗೆಕೋರರನ್ನು ಮಟ್ಟ ಹಾಕಿಬಿಡ್ತಾ ಇದ್ರು. ಆದರೆ ಈಗ ಅದೆಲ್ಲ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಬುಲ್ಡೋಸರ್ ಕ್ರಮಕ್ಕೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ. ಹೀಗಾಗಿ ಯೋಗಿ ಸ್ವಲ್ಪ ವೀಕ್ ಆಗಿದ್ದಾರೆ ಹೀಗಂತ ಕೆಲವರು ಮಾತನಾಡ್ತಾ ಇದ್ರು. ಜೊತೆಗೆ ಸ್ಥಳೀಯ ಸಂಸದನಾಗಿದ್ದಂತಹ ಜಿಯಾವುರ್ ರೆಹಮಾನ್ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿತ್ತು. ಆರೋಪಿ ನಂಬರ್ 1 ಅಂತ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು. ಇಷ್ಟಾದರೂ ಕೂಡ ಜಿಯಾವುರ್ ರೆಹಮಾನ್ರನ್ನು ಇದುವರೆಗೆ ವಿಚಾರಣೆಗೆ ಒಳಪಡಿಸಿಲ್ಲ, ಬಂಧಿಸಿಲ್ಲ, ಏನೂ ಆಗಿಲ್ಲ. ಹೀಗಾಗಿ ಯೋಗಿ ಸರ್ಕಾರ ಮೆತ್ತಗಾಗ್ಬಿಟ್ಟಿದೆ ಅಂತ ಅನೇಕರು ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದರು. ಆದರೆ ಮಿತ್ರರೇ, ಯೋಗಿ ಇದ್ದಾರಲ್ಲ, ತುಂಬ ಡಿಫ್ರೆಂಟ್, ಬೇರೆ ಮುಖ್ಯಮಂತ್ರಿಗಳಂತಲ್ಲ. ಈಗ ನಮ್ಮದೇ ರಾಜ್ಯದ ಉದಾಹರಣೆಯನ್ನು ತೆಗೆದುಕೊಳ್ಳಿ. ಸಿ.ಟಿ. ರವಿ ವಿಧಾನ ಪರಿಷತ್ನಲ್ಲಿ ಏನೋ ಹೇಳಿದ್ರು ಅನ್ನುವ ಕಾರಣಕ್ಕಾಗಿ ಪೊಲೀಸರು ಆತುರಾತುರವಾಗಿ ಅವರನ್ನು ಬಂಧಿಸಿದ್ದಾರೆ. ಇಡೀ ರಾತ್ರಿ ಎಲ್ಲ ಹಂಗಾಮ ಸೃಷ್ಟಿ ಮಾಡಿದ್ರು, ಒಂದು ದೊಡ್ಡ ಡ್ರಾಮಾವನ್ನು ಮಾಡಿದ್ರು. ಅಂತಿಮವಾಗಿ ಏನಾಯಿತು? ಕೋರ್ಟ್ ಕಟಕಟೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಆಯಿತು. ಕೋರ್ಟ್ ಚೀಮಾರಿ ಹಾಕ್ತು. ಇದೇನಾ ನೀವು ಸಂವಿಧಾನವನ್ನು ಪಾಲಿಸೋದು ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡುವಂತಾಯಿತು. ಯಾಕೆ ಕೇಳಿದ್ರೆ, ಸಂವಿಧಾನದ ಪರಿಮಿತಿಯಲ್ಲಿ ಯಾವ ರೀತಿಯಾಗಿ ವರ್ತಿಸೋದಕ್ಕೆ ನಿಮಗೆ ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರವನ್ನು ಚಲಾಯಿಸಬೇಕು. ಅದಕ್ಕಿಂತ ಹೆಚ್ಚು ನಾವೇನೋ ಮಾಡೋದಕ್ಕೆ ಹೋದರೆ ಮುಖಭಂಗ ಆಗತ್ತೆ. ಯೋಗಿಗಿದು ತುಂಬ ಚೆನ್ನಾಗಿ ಗೊತ್ತಿತ್ತು. ಒಂದು ವೇಳೆ ಸಂಸದರನ್ನು ಆತುರಾತುರವಾಗಿ ಬಂಧಿಸಿದ್ದೇ ಆದರೆ, ನೀವು ಪ್ರಾಪರ್ ದಾಖಲೆಗಳನ್ನು ಕೊಡೋದಕ್ಕೆ ಸಾಧ್ಯವಾಗದೆ ಹೋದರೆ ಕೋರ್ಟ್ನಲ್ಲಿ ಆ ಕೇಸ್ ನಿಲ್ಲೋದಿಲ್ಲ. ಕೋರ್ಟ್ನಲ್ಲಿ ನಿಮಗೆ ಸಾಕ್ಷ್ಯಾಧಾರಗಳು ಬೇಕು. ನೀವು ಹೇಗೆ ಆತುರವಾಗಿ ಬಂಧಿಸಿದ್ರೋ ಅಥವಾ ಭಾವೋದ್ವೇಗಕ್ಕೊಳಗಾಗಿ ಬಂಧನ ಮಾಡಿದ್ರೋ, ಸರ್ಕಾರದ ಮಾತನ್ನು ಕೇಳಿ ಬಂಧಿಸಿದ್ರು ಅಂತ ಕೋರ್ಟ್ ಕೇಳೋದಿಲ್ಲ. ಕೋರ್ಟ್ ಏನು ಕೇಳುತ್ತೆ? ಸಾಕ್ಷಿಯನ್ನು ಕೇಳುತ್ತೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗೆ ಇದು ತುಂಬ ಚೆನ್ನಾಗಿ ಗೊತ್ತು. ಅವರು ಸಾಕ್ಷಿ ಇಲ್ಲದೆ ಏನೂ ಮಾಡೋದಿಲ್ಲ. ಇದುವರೆಗೂ ಕೂಡ ಆರೋಪಿ ನಂಬರ್ 1 ಆದಂತಹ ಜಿಯಾವುರ್ ರೆಹಮಾನ್ರನ್ನು ಬಂಧಿಸಿಲ್ಲ. ಆದರೆ ಆರೋಪಿ ನಂಬರ್ 1 ಆಗಿರುವಂತಹ ಜಿಯಾವುರ್ ರೆಹಮಾನ್ ಅವರನ್ನು ಸಿಕ್ಕಾಕ್ಸೋದಕ್ಕೆ ಏನು ಬೇಕು, ಯಾವೆಲ್ಲ ಸಾಕ್ಷಿಗಳು ಬೇಕು, ಎಲ್ಲವುದನ್ನು ಯೋಗಿ ಸರ್ಕಾರ ಕಲೆಕ್ಟ್ ಮಾಡ್ತಾ ಇದೆ. ಸದ್ಯ ಜಿಯಾವುರ್ ರೆಹಮಾನ್ಗೆ ಕರೆಂಟ್ ಶಾಕ್ ಕೊಡಲಾಗಿದೆ. ಇಡೀ ಉತ್ತರ ಪ್ರದೇಶ ಬೆಚ್ಚಿ ಬಿದ್ದಿದೆ ಯೋಗಿ ಕೈಗೊಂಡಂತಹ ಒಂದು ತೀರ್ಮಾನ. ಮಿತ್ರರೇ, ಅದಕ್ಕೊಂದು ಮಾತು ಹೇಳ್ತಾರಲ್ಲ, ಅವರು ಚಾಪೆ ಕೆಳಗೆ ತೂರಿದ್ರೆ ಯೋಗಿ ಆದಿತ್ಯನಾಥ್ ರಂಗೋಲಿ ಕೆಳಗೆ ತೂರುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಂತಹ ಸ್ಮಾರ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಜಿಯಾವುರ್ ರೆಹಮಾನ್ಗೆ ಕರೆಂಟ್ ಶಾಕ್ ಕೊಟ್ಟಿದ್ದು ಇವತ್ತು ಇಡೀ ಉತ್ತರ ಪ್ರದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಏನಿದು ವಿಚಾರ? ಜಿಯಾವುರ್ ರೆಹಮಾನ್ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಯೋಗಿ ಮಾಡುತ್ತಿರುವಂತಹ ತಂತ್ರಗಾರಿಕೆ ಏನು? ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ನವೆಂಬರ್ 24ನೇ ತಾರೀಕು ಸಂಭಲ್ನಲ್ಲಿ ಒಂದು ದೊಡ್ಡ ದಂಗೆ ನಡೆಯುತ್ತೆ. ಈ ದಂಗೆಯಲ್ಲಿ 5 ಜನ ಸಾವಿಗೀಡಾಗ್ತಾರೆ. ಯಾಕೆ ಸಾವಿಗೀಡಾಗಿದ್ದು ಕೇಳಿದ್ರೆ, ಉದ್ರಿಕ್ತ ಗುಂಪು ಮನಸೋ ಇಚ್ಛೆ ವರ್ತಿಸೋದಕ್ಕೆ ಶುರು ಮಾಡಿತು. ಕಾನೂನು ಸುವ್ಯವಸ್ಥೆ ಅಲ್ಲಿರಲಿಲ್ಲ. ಅಲ್ಲಿದ್ದಂತಹ ಪೊಲೀಸರ ಮೇಲೆ ಕಲ್ಲೆಸೆಯೋದಕ್ಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲದೆ ಗುಂಡಾರಿಸೋದಕ್ಕೂ ಕೂಡ ಶುರು ಮಾಡಿದ್ರು. ಆ ಘಟನೆಯಲ್ಲಿ 5 ಜನ ಸಾವಿಗೀಡಾಗಿದ್ರು. ಘಟನೆ ಯಾಕಾಯಿತು ಅಂತ ನಾನೇನು ವಿವರಿಸೋದು ಬೇಕಾಗಿಲ್ಲ. ಸಂಬಲ್ನಲ್ಲಿದ್ದಂತಹ ಮಸೀದಿಯ ಸರ್ವೆಗೆ ಕೋರ್ಟ್ ಆದೇಶ ಮಾಡಿತ್ತು. ಆ ಸರ್ವೆಗೆ ಹೋದಂತಹ ಟೀಮ್ನ ಜೊತೆಗೆ ಅಲ್ಲಿದ್ದಂತಹ ಜನ ಕಿರಿಕ್ ತೆಗೆದ್ರು. ಅಂತಿಮವಾಗಿ ಅದು ಗಲಭೆಯಾಗಿ ರೂಪುಗೊಳ್ತು. ಮಿತ್ರರೇ, ಇದಾಗ್ತಿದ್ದ ಹಾಗೆ ಉತ್ತರ ಪ್ರದೇಶ ಸರ್ಕಾರ ಸಾಕಷ್ಟು ಕ್ರಮ ಕೈಗೊಂಡಿದೆ. ಇಡೀ ಸಂಬಲ್ನಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಮರುಸ್ಥಾಪನೆ ಮಾಡೋದಕ್ಕೆ ಬಹಳ ದಿಟ್ಟ ಕ್ರಮ ಕೈಗೊಂಡಿದೆ. ಆದರೆ ನಾನಾಗಲೇ ಹೇಳೋದ್ನಲ್ಲ, ಈ ಮೊದಲಿನಂತೆ ಯೋಗಿ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಹಿಂದೆ ಏನಾಗ್ತಾ ಇತ್ತು, ಈ ರೀತಿಯ ಗಲಭೆಯನ್ನು ಯಾರಾದರೂ ಮಾಡಿದ್ರೆ ಮೊದಲಿಗೆ ಅವರ ಮನೆಯನ್ನ ಬುಲ್ಡೋಸರ್ನಿಂದ ನೆಲಸಮ ಮಾಡಲಾಗ್ತಾ ಇತ್ತು. ಅಂದರೆ ಗಲಭೆಕೋರರನ್ನು ಬೀದಿಗೆ ತಂದು ನಿಲ್ಲಿಸುವಂತಹ ಕೆಲಸವನ್ನು ಯೋಗಿ ಮಾಡ್ತಾ ಇದ್ರು. ಈಗ ಅದಕ್ಕೆ ಸ್ವಲ್ಪ ತಡೆಯಾಗಿದೆ. ಹಾಗಂತ ಬುಲ್ಡೋಸರ್ ಏನು ನಿಂತಿಲ್ಲ. ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ, ಯೋಗಿ ಬುಲ್ಡೋಸರನ್ನು ಮತ್ತೆ ಚಾಲೂ ಮಾಡಿದ್ರು. ಹೇಗೆ? ಇಡೀ ಸಂಬಲ್ನಲ್ಲಿ ಅಕ್ರಮಗಳು ಎಷ್ಟಿದೆಯೋ ಅಷ್ಟನ್ನೂ ಗುರುತು ಮಾಡಿ ಅದನ್ನು ನೆಲಸಮ ಮಾಡುವಂತಹ ಕೆಲಸವನ್ನ ಯೋಗಿ ಮಾಡಿದ್ರು. ಇದರಿಂದ ಏನಾಗಿತ್ತು? ದಂಗೆಯಲ್ಲಿ ಭಾಗಿಯಾದಂಥವರ ಅಕ್ರಮವೂ ಕೂಡ ನೆಲಸಮ ಆಗಿತ್ತು. ದಂಗೆಯಲ್ಲಿ ಭಾಗಿಯಾಗಿರಲಿಲ್ಲಪ್ಪ, ನಾನು ಮನೆಯಲ್ಲೇ ಇದ್ದೆ ಅಂತಂದ್ರೆ ಅವರ ಅಕ್ರಮಗಳು ಕೂಡ ನೆಲಸಮ ಆಗಿತ್ತು. ಆ ರೀತಿಯಾಗಿ ಇಡೀ ಸಂಬಲ್ನಲ್ಲಿ ಒಂದು ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿತ್ತು. ಇದಾಗ್ತಿದ್ದ ಹಾಗೆ ಮಿತ್ರರೇ, ಈ ಇಡೀ ಘಟನೆ ಏನಾಯ್ತು, ಸಂಬಲ್ನಲ್ಲಿ ಗಲಭೆ ಆಯ್ತಲ್ಲ, ಇದಕ್ಕೆ ಪ್ರಚೋದನೆ ಕೊಟ್ಟಿದ್ಯಾರು? ಅಲ್ಲಿನ ಜನರಿಗೆ ಸಪೋರ್ಟ್ ಮಾಡಿದ್ಯಾರು? ಸ್ಥಳೀಯ ಸಮಾಜವಾದಿ ಪಕ್ಷದ ಸಂಸದ ಜಿಯಾವುರ್ ರೆಹಮಾನ್. ಇದು ಸಾಬೀತಾಗಿತ್ತು. ಯಾಕೆಂದ್ರೆ ನವೆಂಬರ್ 19ನೇ ತಾರೀಕು ಮೊದಲ ಬಾರಿಗೆ ಆ ಮಸೀದಿಯ ಸರ್ವೆ ಮಾಡೋದಕ್ಕೆ ಕೋರ್ಟ್ ನೇಮಿಸಿದಂತಹ ಟೀಮ್ ಹೋಗಿರುತ್ತೆ. ಆಗ ಏನು ಗಲಭೆ ಆಗಿರೋದಿಲ್ಲ. ಅದಾದ ಮೇಲೆ ಜಿಯಾವುರ್ ರೆಹಮಾನ್ ಅಲ್ಲಿ ಹೋಗ್ತಾನೆ, ಅಲ್ಲಿ ಜನರನ್ನ ಸೇರಿಸ್ತಾನೆ, ಭಾಷಣ ಮಾಡ್ತಾನೆ, ಜನರನ್ನ ಪ್ರವೋಕ್ ಮಾಡ್ತಾನೆ. ಅದಾದ ಬಳಿಕ ನವೆಂಬರ್ 24ನೇ ತಾರೀಕು ಪುನಃ ಸರ್ವೆಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಘರ್ಷಣೆ ಆಗಿದ್ದು, ಗಲಭೆ ಆಗಿದ್ದು, ದೊಂಬಿ ಆಗಿದ್ದು. ಹೀಗಾಗಿ ಪೊಲೀಸರು ಇದರ ಬಗ್ಗೆ ವಿಚಾರಣೆಯನ್ನು ನಡೆಸಿ ಅಲ್ಲಿ ಪ್ರಚೋದನೆ ಕೊಟ್ಟಿದ್ದೇ ಜಿಯಾವುರ್ ರೆಹಮಾನ್ ಅನ್ನುವಂತಹ ಕನ್ಕ್ಲೂಷನ್ಗೆ ಬಂದಿದ್ರು. ಹೀಗಾಗಿ ಆತನ ವಿರುದ್ಧವೇ ಎಫ್ಐಆರ್ ದಾಖಲಾಗಿತ್ತು.
ಆತನೇ ಆರೋಪಿ ನಂಬರ್ 1 ಆಗಿದ್ದ. ಆದರೆ ಇದುವರೆಗೂ ಕೂಡ ಪೊಲೀಸರು ಬಂಧಿಸಿಲ್ಲ. ಯಾಕೆ ಬಂಧಿಸಿಲ್ಲ ಕೇಳಿದ್ರೆ ಸೂಕ್ತವಾದಂತಹ ಸಾಕ್ಷ್ಯಾಧಾರಗಳು ಬೇಕು. ಯಾವುದೋ ಒಂದು ಕೇಸನ್ನು ಫಿಟ್ ಮಾಡಿ ಬಂಧಿಸಿದ್ರೆ ಆತ ಬೇಗ ಹೊರಗೆ ಬಂದ್ಬಿಡ್ತಾನೆ. ಜಾಸ್ತಿ ದಿನ ಆತನನ್ನು ಇಡುವಂತಹದ್ದು ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಬಹಳ ಕಷ್ಟ ಇದೆ. ಹೀಗಾಗಿ ಆತನ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ, ಆತನ ವಿರುದ್ಧ ಎಷ್ಟೆಷ್ಟು ಪ್ರಕರಣಗಳಿದೆಯೋ ಎಲ್ಲವುದನ್ನ ಗುರುತು ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. 6 ತಿಂಗಳ ಹಿಂದೆ ಆತನ ಮೇಲೊಂದು ಆಕ್ಸಿಡೆಂಟ್ ಕೇಸ್ ದಾಖಲಾಗಿತ್ತು. ಅದನ್ನು ಕೂಡ ಈಗ ಪೊಲೀಸರು ಬಹಳ ಇಂಟ್ರೆಸ್ಟ್ ಇಟ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಒಬ್ಬರ ಸಾವು ಕೂಡ ಆಗಿತ್ತು. ಆ ಕೇಸನ್ನು ಕೂಡ ಸಂಭಲ್ನ ಪೊಲೀಸರು ಬಹಳ ಮುತುವರ್ಜಿ ವಹಿಸಿ ಈಗ ತನಿಖೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಎರಡನೇದಾಗಿ ಮಿತ್ರರೇ, ಈಗ ಕರೆಂಟ್ ಶಾಕ್ ಕೊಟ್ಟಿದೆ. ಸಂಭಲ್ನ ದೀಪ್ ಸರಾಯ್ ಅನ್ನುವಂತಹ ಪ್ರದೇಶದಲ್ಲಿ ಈ ಜಿಯಾವುರ್ ರೆಹಮಾನ್ನ ಮನೆ ಇದೆ. ಒಂದಲ್ಲ, ಅನೇಕ ಮನೆಗಳಿದ್ದಾವೆ ಆತನಿಗೆ ಸೇರಿದ್ದು. ಅನೇಕ ಮನೆಗಳು ಯಾಕೆ ಕೇಳಿದ್ರೆ ಆತನ ಸಂಬಂಧಿಕರು ಅಂದ್ರೆ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಕೂಡ ಅದರಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದ್ರೆ ವಿಶೇಷ ಏನು ಕೇಳಿದ್ರೆ ಕಳೆದ 6 ತಿಂಗಳಿನಿಂದ ಆ ಮನೆಗಳಲ್ಲಿ 0 ಕರೆಂಟ್ ಬಿಲ್ ಬರ್ತಾ ಇತ್ತು. ₹1 ಕೂಡ ಕರೆಂಟ್ ಬಿಲ್ ಬರ್ತಾ ಇಲ್ಲ. ಹೀಗಾಗಿ ಅಲ್ಲಿನ ವಿದ್ಯುತ್ ಅಧಿಕಾರಿಗಳಿಗೆ ಸಾಕಷ್ಟು ಅನುಮಾನ ಹುಟ್ಟಿಸಿತ್ತು. ಯಾಕೆಂದ್ರೆ 3-4 ಮನೆಗಳಿದಾವೆ, ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯುತ್ ಉಪಕರಣಗಳನ್ನು ಬಳಸ್ತಾರೆ. ಹೀಗಿದ್ರೂ ಕೂಡ 0 ಬಿಲ್ ಬರುವಂತದ್ದು ಹೇಗೆ? ಹೀಗಾಗಿ ಕಳೆದ 3 ತಿಂಗಳ ಹಿಂದೆಯೇ ಅಲ್ಲೊಂದು ಸ್ಮಾರ್ಟ್ ಮೀಟರ್ ಅನ್ನು ಅಳವಡಿಸುವಂತಹ ಕೆಲಸವನ್ನ ವಿದ್ಯುತ್ ಅಧಿಕಾರಿಗಳು ಮಾಡಿದ್ರು. ಈಗ ಅವರಿಗೆ ಕನ್ಫರ್ಮ್ ಆಗಿತ್ತು, ಇವರು ಈ ಹಿಂದಿನಿಂದಲೂ ಕೂಡ ವಿದ್ಯುತ್ ಅನ್ನು ಕದೀತಾ ಇದ್ರು, ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ರು, ಬೊಕ್ಕಸಕ್ಕೆ ನಷ್ಟ ಆಗಿದೆ ಅಂತ. ಹೀಗಾಗಿ ಡಿಸೆಂಬರ್ 19ನೇ ತಾರೀಕು ಮತ್ತೆ ವಿದ್ಯುತ್ ಅಧಿಕಾರಿಗಳು ಅಲ್ಲಿ ಪರಿಶೀಲನೆಗೆ ಹೋಗ್ತಾರೆ. ಪರಿಶೀಲನೆಗೆ ಹೋಗಿದ್ದನ್ನು ನೀವು ನೋಡಬೇಕಾಗಿತ್ತು ಮಿತ್ರರೇ. ಯೋಗಿ ಸರ್ಕಾರ ತುಂಬಾ ಡಿಫರೆಂಟ್ ಅಂತ ಅನಿಸೋದೇ ಇದಕ್ಕೆ. ಯಾವಾಗ ವಿದ್ಯುತ್ ವಿಭಾಗದ ಅಧಿಕಾರಿಗಳು ಸಮಾಜವಾದಿ ಪಕ್ಷದ ಸಂಸದನ ಮನೆಯ ಪರಿಶೀಲನೆಗೆ ಹೊರಟ್ರೋ ತಕ್ಷಣ ಯುಪಿ ಪೊಲೀಸರು 100 ಸಂಖ್ಯೆಯಲ್ಲಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅನ್ನ ಅಲ್ಲಿ ನಿಯೋಜನೆ ಮಾಡ್ತಾರೆ. ಯಾಕೆ? ಇವರು ಮತ್ತೆ ದಂಗೆ ಹೇಳ್ತಾರೆ. ಸಂಸದನ ವಿಚಾರಕ್ಕೆ ಬಂದಿದೆ ಆದರೆ ಮತ್ತೆ ದಂಗೆ ಆಗುತ್ತೆ, ಗಲಭೆ ಆಗುತ್ತೆ ಅಂತ ಗೊತ್ತಿತ್ತು. ಹೀಗಾಗಿ ಮಿತ್ರರೇ, ಈ ಸೈನಿಕರು ಬಂದು ಬೇಡು ಬಿಡ್ತಾರಲ್ಲ, ಆ ರೀತಿಯಾಗಿ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅನ್ನ ಇಡೀ ಸಂಬಲ್ನಲ್ಲಿ ನಿಯೋಜನೆ ಮಾಡಲಾಗಿತ್ತು. ಒಬ್ಬ ಕೂಡ ಅತ್ತಿತ್ತ ಉಚುಕದಂತೆ ನೋಡಿಕೊಳ್ಳಲಾಗಿತ್ತು. ಜನ ಜಮಾವಣೆಗೊಳ್ಳದಂತೆ ಸರ್ಕಾರ ತಡೆದಿತ್ತು. ಅಂತಿಮವಾಗಿ ಅಧಿಕಾರಿಗಳು ಬರ್ತಾರೆ, ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಂತಹ ಅಧಿಕಾರಿಗಳಿಗೆ ಶಾಕ್ ಕಾದಿತ್ತು. ಯಾಕೆ ಕೇಳಿದ್ರೆ ಆ ಇಡೀ ಮನೆಯಲ್ಲಿ ಒಟ್ಟು 83 ಬಲ್ಬ್ಗಳಿದ್ವು, 19 ಫ್ಯಾನ್ಗಳಿದ್ವು, 3 AC ಬಳಸಲಾಗ್ತಾ ಇತ್ತು, ಇಂಡಕ್ಷನ್ ಕುಕ್ಕರ್ಗಳಿದ್ವು, ವಾಟರ್ ಹೀಟರ್ ಇತ್ತು, ಪಂಪ್ಗಳನ್ನು ಬಳಸಲಾಗ್ತಾ ಇತ್ತು. ಅಂದ್ರೆ ನೀರನ್ನು ಎತ್ತೋದಕ್ಕೆ ಪಂಪ್ಗಳನ್ನು ಕೂಡ ಬಳಸಲಾಗ್ತಾ ಇತ್ತು. 4-5 ಫ್ರಿಡ್ಜ್ಗಳು, ಟಿವಿ, ವಾಷಿಂಗ್ ಮಿಷಿನ್ ಎಲ್ಲವೂ ಕೂಡ ರನ್ ಆಗ್ತಾ ಇತ್ತು. ಇದು ಸಾಲದು ಅಂತ ಹೇಳಿ ವಿದ್ಯುತ್ತನ್ನು ಸ್ಟೋರ್ ಮಾಡೋದಕ್ಕೋಸ್ಕರವಾಗಿ ಅನೇಕ ಬ್ಯಾಟರಿಗಳನ್ನು ಕೂಡ ಅಲ್ಲಿ ಬಳಸಲಾಗ್ತಾ ಇತ್ತು. ಇಷ್ಟೆಲ್ಲ ಇದ್ರೂ ಕೂಡ ಕಳೆದ 6 ತಿಂಗಳಿನಿಂದ ಮೀಟರ್ನಲ್ಲಿ 0 ಬಿಲ್ ಬರ್ತಾ ಇತ್ತು. ಇದನ್ನು ನೋಡಿದಂತಹ ಅಧಿಕಾರಿಗಳು ಇದು ವಿದ್ಯುತ್ ಕಳ್ಳತನದ ಪ್ರಕರಣ ಅಂತ ಹೇಳಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಮನೆಗೆ ವಿದ್ಯುತ್ ಸಂಪರ್ಕವನ್ನು ಕೂಡ ಕಡಿತಗೊಳಿಸಿದ್ದಾರೆ. ಮಿತ್ರರೇ, ಈ ಸಂದರ್ಭದಲ್ಲಿ ಏನಾಯಿತು? ಅಲ್ಲಿ ಬಂದಂತಹ ಸರ್ಕಾರಿ ಅಧಿಕಾರಿಗಳಿಗೆ ಜಿಯಾವುರ್ ರೆಹಮಾನ್ ಬೆಂಬಲಿಗರು ಧಮಕಿ ಹಾಕೋದಕ್ಕೆ ಮುಂದಾಗ್ತಾರೆ. ಅವರ ಕುಟುಂಬಸ್ಥರು ಕೂಡ ಧಮಕಿ ಹಾಕಿದ್ದಾರೆ. ಈಗ ಪೊಲೀಸರು ಜಿಯಾವುರ್ ರೆಹಮಾನ್ ವಿರುದ್ಧ ಮತ್ತೆರಡು ಕೇಸನ್ನು ದಾಖಲಿಸಿದ್ದಾರೆ. BNS ಸೆಕ್ಷನ್ 132 ಹಾಗೂ BNS ಸೆಕ್ಷನ್ 352 ಅಡಿಯಲ್ಲಿ ಮತ್ತೆರಡು FIR ಗಳನ್ನು ಕೂಡ ದಾಖಲಿಸಿದ್ದಾರೆ. ಈ 2 FIR ನಲ್ಲಿ ಜಿಯಾವುರ್ ರೆಹಮಾನ್ ಸಂಸದ A1 ಆರೋಪಿ. ಅಂದ್ರೆ ಆ ಸಂಸದನ್ನ ಸಿಕ್ಕಾಕ್ಸೋದಕ್ಕೆ ಏನೆಲ್ಲ ಬೇಕೋ ಎಲ್ಲವುದನ್ನ ಕೂಡ ಯೋಗಿ ಸರ್ಕಾರ ಮಾಡ್ತಾ ಇದೆ. ಸಂಬಲ್ ದಂಗೆ ಆಗ್ಬಿಡ್ತು, ಏನೋ ಆಗಿದ್ದಾಗೋಯ್ತು, ಈಗೆಲ್ಲ ಶಾಂತಿಯುತವಾಗಿದೆ, ಇನ್ನೇನಕ್ಕಲ್ಲಿ ಕ್ರಮ ಕೈಗೊಳ್ಳೋದು ಅಂತ ಯೋಗಿ ಸರ್ಕಾರ ಸುಮ್ಮನಾಗ್ತಾ ಇಲ್ಲ. ಯಾರ್ಯಾರು ತಪ್ಪಿತಸ್ಥರಿದ್ದಾರೋ, ಯಾರು ಕಾನೂನನ್ನು ಕೈಗೆತ್ಕೊಂಡಿದ್ದಾರೋ ಅವರನ್ನೆಲ್ಲ ಕೂಡ ಕಾನೂನಿನ ಕುಣಿಕೆಯಲ್ಲಿ ಸಿಕ್ಕಾಕ್ಸೋದಕ್ಕೆ ಏನೆಲ್ಲ ಬೇಕೋ ಎಲ್ಲವುದನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಇಡೀ ಸಂಭಲ್ನಲ್ಲಿ ಅಕ್ರಮಗಳನ್ನು ತೆರವು ಮಾಡುವಂತಹ ಕೆಲಸ ಕೂಡ ಬುಲ್ಡೋಸರ್ಗಳು ಮಾಡ್ತಾ ಇದ್ದಾವೆ. ನಾನು ಆರಂಭದಲ್ಲೇ ಹೇಳಿದೆ, ಎಲ್ಲರೂ ಏನು ಹೇಳ್ತಾ ಇದ್ರು, ಬುಲ್ಡೋಸರ್ ಆಕ್ಷನ್ಗೆ ಯೋಗಿಗೆ ತಡೆ ಆಗ್ಬಿಟ್ಟಿದೆ, ಯೋಗಿ ಬುಲ್ಡೋಸರ್ಗಳೆಲ್ಲವೂ ಕೂಡ ಶೆಡ್ ಅನ್ನು ಸೇರಿದಾವೆ, ಇನ್ನವು ಕೆಲಸ ಮಾಡೋದಿಲ್ಲ, ಧೂಳು ಹಿಡಿತಾ ಇದೆ, ಹೀಗೆಲ್ಲ ಮಾತನಾಡ್ತಾ ಇದ್ರು. ಯಾಕೆಂದ್ರೆ ಕಳೆದ 2016ರಿಂದ ನಿರಂತರವಾಗಿ ಯೋಗಿ ಒಂದು ಮಾಡೆಲ್ ಅನ್ನು ಅನುಸರಿಸ್ತಾ ಇದ್ರು. ಅದು ಯೋಗಿ ಮಾಡೆಲ್ ಅಂತಲೇ ದೇಶದಲ್ಲಿ ಖ್ಯಾತಿಯನ್ನ ಗಳಿಸಿತ್ತು. ಅದೇನು ಕೇಳಿದ್ರೆ, ಯಾರ ಮೇಲಾದ್ರೂ ಗಂಭೀರ ಆರೋಪ ಕೇಳಿ ಬಂದ್ರೆ ಆತನ ಹಿನ್ನೆಲೆಯನ್ನ ಮೊದಲಿಗೆ ಪರಿಶೀಲಿಸಲಾಗ್ತಾ ಇತ್ತು. ಆತ ಗೂಂಡಾನ, ಆತನ ಮೇಲೆ ಹಿಂದೆ ಯಾವ್ದಾದ್ರು ಪ್ರಕರಣಗಳಿದೆಯಾ, ಇದೆಲ್ಲದನ್ನ ಯೋಗಿ ಸರ್ಕಾರ ಮೊದಲಿಗೆ ಪರಿಶೀಲನೆ ಮಾಡ್ತಾ ಇತ್ತು. ನಂತರ ಅದೆಲ್ಲ ಕನ್ಫರ್ಮ್ ಆಗ್ತಿದ್ದ ಹಾಗೆ ಪೊಲೀಸರು ಆತನ ಮನೆಗೆ ಹೋಗ್ತಾ ಇರಲಿಲ್ಲ, ಬುಲ್ಡೋಸರ್ಗಳು ಹೋಗ್ತಾ ಇದ್ವು. ಆತನ ಇಡೀ ಮನೆಯನ್ನು ಧ್ವಂಸ ಮಾಡಲಾಗ್ತಾ ಇತ್ತು. ಆದರೆ ಇತ್ತೀಚೆಗೆ ಇದರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಇದು ಕಾನೂನಿಗೆ ವಿರುದ್ಧ. ಈ ದೇಶದಲ್ಲಿ ಅಪರಾಧಿಗೂ ಬದುಕುವ ಹಕ್ಕಿದೆ, ಆರೋಪಿಗೆ ಕೂಡ ಬದುಕುವ ಹಕ್ಕಿದೆ. ಆತ ಏನೋ ತಪ್ಪು ಮಾಡಿದ್ದಾನೆ ಅಂತೇಳಿ ಆತನ ಇಡೀ ಕುಟುಂಬವನ್ನು ಬೀದಿಗೆ ತರುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಹಾಕಲಾಗಿತ್ತು. ಸುಪ್ರೀಂ ಕೋರ್ಟ್ ಇದರ ವಿಚಾರಣೆಯನ್ನು ನಡೆಸಿ ಯೋಗಿ ಮಾಡ್ತಾ ಇರುವಂತಹದ್ದು ತಪ್ಪು, ಬುಲ್ಡೋಸರ್ ಮಾಡೆಲ್ ಅನ್ನು ರದ್ದು ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಆರೋಪಿ ಮತ್ತು ಅಪರಾಧಿಯ ಮೇಲೆ ಈ ರೀತಿಯ ಕ್ರಮ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ, ಇದು ಕಾನೂನು ಬಾಹಿರ ಅಂತ ತೀರ್ಪು ಕೊಟ್ಟಿತ್ತು. ಹೀಗಾಗಿ ಯೋಗಿಗೆ ದೊಡ್ಡ ಹಿನ್ನಡೆ ಅಂತ ಎಲ್ಲರೂ ಭಾವಿಸಿದ್ರು. ನಾನು ಅದಕ್ಕೆ ಹೇಳಿದ್ದು, ಯೋಗಿಗೆ ಹಿನ್ನಡೆ ಆಗಿರಬಹುದು, ಆದರೆ ಯೋಗಿ ಯಾವ ಥರದವರು? ನೀವು ಚಾಪೆ ಕೆಳಗೆ ತೂರಿದ್ರೆ ಯೋಗಿ ರಂಗೋಲಿ ಕೆಳಗೆ ನುಗ್ಗುತ್ತಾರೆ.
ಆ ರೀತಿಯ ಸ್ವಭಾವದವರು. ಹೀಗಾಗಿ ಸುಪ್ರೀಂ ಕೋರ್ಟ್ ಒಂದು ಆಪ್ಷನನ್ನು ಕೊಟ್ಟಿತ್ತಲ್ಲ, ಯಾರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರ್ತಾರೋ, ಅಕ್ರಮವಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಿರ್ತಾರೋ ಅಂಥವರ ವಿರುದ್ಧ ಬುಲ್ಡೋಸರ್ ಆ್ಯಕ್ಷನ್ಗೆ ನಾವು ತಡೆ ಕೊಡೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಇದನ್ನೇ ಬಳಸ್ಕೊಂಡಂಥ ಯೋಗಿ ಇಡೀ ಸಂಬಲ್ನಲ್ಲಿ ಬುಲ್ಡೋಸರ್ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅನೇಕರ ಅಕ್ರಮ ಆಸ್ತಿ ಪಾಸ್ತಿಗಳನ್ನು ಧ್ವಂಸ ಮಾಡಲಾಗಿದೆ. ಅದಕ್ಕೆ ಹೇಳೋದು ಮಿತ್ರರೇ, ಇಡೀ ದೇಶದಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ಒಂದು ತೂಕ ಆದರೆ ಯೋಗಿ ಆದಿತ್ಯನಾಥ್ ಇನ್ನೊಂದು ತೂಕ ಅಂತ. ಬೇರೆಲ್ಲ ಮುಖ್ಯಮಂತ್ರಿಗಳು ಒಂದು ರೀತಿಯಾಗಿ ಯೋಚನೆ ಮಾಡ್ತಾ ಇದ್ರೆ ಯೋಗಿ ಆದಿತ್ಯನಾಥ್ ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡ್ತಾರೆ. ಇಲ್ಲದೆ ಹೋದರೆ ಇಷ್ಟೊತ್ತಿಗಾಗಲೇ ಸಮಾಜವಾದಿ ಪಕ್ಷದ ಮುಖಂಡನಾಗಿರುವಂಥ ಜಿಯಾವುರ್ ರೆಹಮಾನ್, ಸಂಬಲ್ನ MP, ಆತನನ್ನು ಬಂಧಿಸಿ ಒಂದು ಪೋಸ್ಟ್ ಕೊಡಬಹುದಾಗಿತ್ತು. ಯೋಗಿ ಸರ್ಕಾರ MP ಯನ್ನೇ ಬಂಧಿಸಿಬಿಡ್ತು ಅಂತ. ಆದರೆ ಯೋಗಿ ಅದಕ್ಕೆ ಮುಂದಾಗಿಲ್ಲ. ಆತನ ಕೇಸ್ ಸ್ವಲ್ಪ ಸ್ಟ್ರಾಂಗ್ ಆಗಲಿ, ಆತನನ್ನು ಒಮ್ಮೆ ಬಂಧಿಸಿದರೆ ಆತ ಹೊರಗೆ ಬರಬಾರ್ದು, ಆ ರೀತಿಯಾಗಿ ಮಾಡಬೇಕು ಅಂಥೇಳಿ ಯೋಗಿ ಎಲ್ಲ ರೀತಿಯಲ್ಲೂ ಆ ಸಂಸದನನ್ನು ಲಾಕ್ ಮಾಡ್ತಾ ಇದ್ದಾರೆ. ಕಾನೂನಿನಲ್ಲಿ ಯಾವ ಅವಕಾಶ ಇದೆಯೋ ಎಲ್ಲದನ್ನು ಬಳಸ್ಕೊಳ್ಳೋದಕ್ಕೆ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ. ಮಿತ್ರರೇ, ಈ ಬೆಳವಣಿಗೆ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.